ಕೊಟ್ಟಿದ್ದಾರೆ. ಘಟಪ್ರಭಾದಲ್ಲಿ ಮೊನ್ನೆ ಒಂದು ಬ್ರಿಡ್ಜ್ ಡೆಮಾಲಿಷ್ ಕೊಲ್ಯಾಪ್ಸ್ ಆಗಿತ್ತು, ಅದಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ನಂತರ ಸುಮಾರು 120 ಕೋಟಿಗಿಂತ ಹೆಚ್ಚು ನಾವು ಕುಡಿಯುವ ನೀರಿನ ಯೋಜನೆಗೆ, ದಿಪದಾಳ್ ಡ್ಯಾಮ್ದಿಂದ ನೀರು ತರುವಂಥ ಸ್ಕೀಮ್ಗೆ, ಅರಬಾವಿ, ಸಂಗಿನಕೇರಿ, ಕಲ್ಲೋಳಿ, ನಾಗನೂರು, ಮೂಡಲಿವರೆಗೆ ನೀರು ಕೊಡುವಂಥ ದೊಡ್ಡ ಸ್ಕೀಮ್ 106 ಕೋಟಿ ಅಂತ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಇದೆಲ್ಲನೂ ಶ್ರೇಯಸ್ಸ ಸಲ್ಲಬೇಕಾಗಿದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಅಂದ್ರೆ ಹೇಗೆ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಏನು ನಡೀತದೆ, ಅವ್ರ ಪಾಪ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಂದ ಆಯಿತು ಮತ್ತೇನೋ ಆಯಿತು ಅಂತ ಸರ್ ಇಲ್ಲಿ ಜನ ನಂಬ್ತಾ ಇರ್ತಾರೆ. ಅದಕ್ಕೆ ಕಾರಣಕರ್ತರು ನೀವು ಇವತ್ತು ಹೇಳಬೇಕಾಗಿದ್ದೀರಪ್ಪ ಅಂದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹೆಚ್ಚಿಗೆ ಅನುದಾನ ಬಂತು, ಡೆವಲಪ್ಮೆಂಟ್ ಆಗ್ಯದ ಒಂದೇ. ಹಾಗಾದ್ರೆ ಇನ್ನೂ ಏನು ಡೆವಲಪ್ ಆಗಬೇಕಾಗೈತೆ, ಇಲ್ಲಿ ಸಮಸ್ಯೆಗಳು ಏನದಾವ, ನೀವು ಸಮಸ್ಯೆ ಬೇರೆ ಅದಾವ ಅಂತೇನು ಅಂದ್ರಿ ಅಂದ್ರೆ ಎಲ್ಲ ಜನಕ್ಕೆ ಏನು ಅನಿಸ್ತದಪ್ಪ, ಸಹಜವಾಗಿ ಇವತ್ತು ಗೇಮ್ ಹಬ್ಬದವು ಲಾಭ ಮಾಡಿ ತೋರಿಸ್ತಾ ಇದ್ದಾರೆ, ಮತ್ತೊಂದು ತೋರಿಸ್ತಾ ಇದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಅಂದರೆ ಏನು ಅಂಥದ್ದು ಅದರಲ್ಲಿ ಸಮಸ್ಯೆಗಳು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡಿ, KMF ಸಹಕಾರಿ ಸಂಘದಾಗ ಯಾವಾಗಲಿ ಯಾರ ಅಧ್ಯಕ್ಷರಿರಲಿ ಅದನ್ನು ಬೆಳೆಸಿ ಜನರಿಗೊಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು ನಮ್ಮದು ಕರ್ತವ್ಯ, ಅವ್ರದ್ದು ಕರ್ತವ್ಯ ಇದೆ. ಆ ಕೆಲಸ ಅವ್ರು ಮಾಡಲಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಅರಬಾವಿ ಕ್ಷೇತ್ರದ ವಿಷಯಕ್ಕೆ ಬಂದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಅಂತೇಳಿ ನಾವು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಅರಬಾವಿ ವಿಧಾನಸಭಾ ಕ್ಷೇತ್ರದ ಮುಖ್ಯಮಂತ್ರಿ ಅವರು ಭಾಳ ವಿಶೇಷ ಕಾಳಜಿ ವಹಿಸಿ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣಗಳನ್ನ ಏನು ಅಭಿವೃದ್ಧಿ ಆಗಬೇಕಾಯ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ಇದೆ. ಮತ್ತು ಆ ದೃಷ್ಟಿಯಿಂದನೇ ಅವರು ಹೆಚ್ಚಿನ ಅನುದಾನ ಕೊಟ್ಟ ಅರಬಾವಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಪಕ್ಷದ ವತಿಯಿಂದ ಹೇಳಕ್ಕೆ ಬಯಸ್ತೀನಿ ಸರ್. ಅಂದ್ರೆ ಈಗ ನಾನು ಕೇಳೋದು, ಇನ್ನೂ ಏನು ಸಮಸ್ಯೆ ಅದಾವ, ಆ ಸಮಸ್ಯೆಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯದ, ಅಂಥ ಸಮಸ್ಯೆ ಮುಖ್ಯ ಏನವು, ಯಾವ ಸಮಸ್ಯೆಗಳು ನೀವು ಕಂಡಂಗೆ, ಅಲ್ಲಿ ಜನ ಅನುಭವಿಸಿದಂಗೆ, ನಿಮಗೆ ಅಲ್ಲಿ ಜನ ನಿಮ್ಮ ಮುಂದೆ ದೂರನ್ನು ಸಲ್ಲಿಸಿರ್ಬೋದು, ಹೌದು ಬರೋ ಇಂಥ ಸಮಸ್ಯೆಗಳಿದ್ದಾವೆ ಅಂತೇಳಿ, ಅಥವಾ ಅದನ್ನು ಮೇಲೆ ನಿಮ್ಮ ಮುಖ್ಯಮಂತ್ರಿ ತಿಳಿಸ್ರಿ ಮಾಡ್ರಿ ಅಂತ ನಿಮ್ಮ ಜೊತೆ ಮಾತಾಡಿರ್ಬೋದು. ಅಂಥ ಸಮಸ್ಯೆಗಳು ಏನಿದಾವೆ ಆ ಭಾಗದಾಗ? ನೋಡಿ, ಇವಾಗ ಮೂಡಲ್ಗಿ ಹೊಸ ತಾಲೂಕು ಆದ ನಂತರ ಅಲ್ಲಿ ಇನ್ನೂ ಸುವರ್ಣಸೌಧ ಆಗಬೇಕಾಗಿದ್ರಿ, ಸ್ಕೂಲ್ ಬಿಲ್ಡಿಂಗ್ಸ್ ಆಗಬೇಕಾಗಿದೆ, ರಸ್ತೆ ಆಗಬೇಕಾಗಿದೆ, ಕುಡಿಯೋ ನೀರಿನ ಜಲಜೀವನ ಮಸೀನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದೊಡ್ಡ ಯೋಜನೆ. ಇವತ್ತಿಗೂ ಸಹ ಆ ಯೋಜನೆಗಳಿಗೆ ಏನು ಯೋಜನೆ ಪೂರ್ಣಗೊಂಡಿದಾವಲ್ಲ, ಇನ್ನೂವರೆಗೆ